ಎಲ್ರಿಗೂ ನಮಸ್ಕಾರ. ನಾನ್ ಉಷಾ. ಇವತ್ತು ದೀಪಾವಳಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ನಮ್ಮನೇಲಿ ಇವತ್ತು ಸಿಂಪಲ್ ಲಕ್ಷ್ಮೀ ಪೂಜಾನ ಮಾಡಿದ್ದೀವಿ. ಇವತ್ತಿನ ನಮ್ಮ ಈ ಪಾಡ್ಕಾಸ್ಟ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತೊಬ್ರು ಮುಖ್ಯವಾದ ವ್ಯಕ್ತಿನ ನಾನು ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀನಿ. ನಮ್ಮ ಕಾನ್ಸೆಪ್ಟ್ ಏನಂದ್ರೆ ಇವತ್ತು ಮಹಿಳಾ ಉದ್ಯಮಿದಾರನು ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ಸೋಣ ಅನ್ನೋ ಒಂದು ಪ್ರಯತ್ನ, ಒಂದು ಸಣ್ಣ ಪ್ರಯತ್ನ. ಇವ್ರ ಬಗ್ಗೆ ಒಂದು ಸಣ್ಣ ಇಂಟ್ರೊಡಕ್ಷನ್ ನಾನು ಕೊಡ್ತಿದ್ದೀನಿ. ಅವರು ಸರ್ವಮಂಗಳ ಮೋದಿ ಅಂತ ಹೇಳಿ. ಇವರು ವುಮನ್ ಎಂಟರ್ಪ್ರನರ್. ಕಿಡ್ಸ್ ಗಾರ್ಮೆಂಟ್ ಅನ್ನ ಮಾಡ್ಬೇಕನ್ನೋ ಒಂದು ಮಹದಾಸೆಯನ್ನು ಹೊತ್ತು ಇದನ್ನ ಸ್ಟಾರ್ಟ್ ಮಾಡಿದೀವಿ, ಈ ಉದ್ಯೋಗವನ್ನ ಸ್ಟಾರ್ಟ್ ಮಾಡಿರೋರು. ಬಟ್ ಆ ಕಿಡ್ಸ್ ಗಾರ್ಮೆಂಟ್ ಸದ್ಯಕ್ಕೆ ಹೋಗ್ತಾ ಇದೆ. ಜೊತೆಗೆ ಇವರು ಕಿಡ್ಸ್ ಗಾರ್ಮೆಂಟ್ ಜೊತೆಲಿ ಬೇರೆ ಬೇರೆ ಎಲ್ಲಾ ತರ ಟೈಲರಿಂಗ್ ಮಾಡ್ತಾರೆ, ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಅನ್ನ ಹೇಳ್ಕೊಡ್ತಾರೆ, ಆರಿ ವರ್ಕ್ ಎಲ್ಲ ಹೇಳ್ಕೊಡ್ತಾರೆ. ಇವ ಎಲ್ಲದರ ಜೊತೆಯು ಒಂದು ಮಹಿಳಾ ಬ್ಯಾಂಕಿನ ನಿರ್ದೇಶಕರು. ಅದರ ಜೊತೆಲಿ ಆ ಒಂದು ಮಹಿಳಾ ಬ್ಯಾಂಕ್ ಒಂದು ಕಂಪನಿಯ ಸಿಇಒ ಆಗಿ ಇವಾಗ ವರ್ಕ್ ಮಾಡ್ತಾ ಇದ್ದಾರೆ. ಈ ಸಿಇಒ ವರ್ಕಿನಿಂದ ಸದ್ಯಕ್ಕೆ ರಿಟೈರ್ಮೆಂಟ್ ತಗೊಂಡ್ಬಿಟ್ಟು ಇವರು ಎಲ್ಲರ ನಿರ್ದೇಶನದ ಜೊತೆಲಿ ತಮ್ಮದೇ ಆದಂತ ಟೈಲರಿಂಗ್ ಆಯ್ತು, ಕಿಡ್ಸ್ ಗಾರ್ಮೆಂಟ್ ಅನ್ನ ಬೆಳೆಸ್ಬೇಕನ್ನೋ ಒಂದು ಉದ್ದೇಶದಿಂದ ಸುಮಾರು ಜನ ಹೆಣ್ಮಕ್ಳಿಗೆ ಒಂದು ಕೆಲಸವನ್ನ ಕೊಡಬೇಕು, ಒಂದು ಉದ್ಯಮಿದಾರನ ತಯಾರು ಮಾಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಅವರು ಈ ಕಾರ್ಯಕ್ರಮವನ್ನ ತಗೊಂಡಿದ್ದಾರೆ. ಸೊ ಇನ್ಮೇಲೆ ಅವರು ತಮ್ಮದೇ ಆದಂತ ಕಿಡ್ಸ್ ಗಾರ್ಮೆಂಟ್ ಅನ್ನ ಕಂಟಿನ್ಯೂ ಮಾಡಬೇಕು. ಹಾಗೆ ಫ್ಯಾಷನ್ ಡಿಸೈನಿಂಗ್, ಆರಿ ವರ್ಕ್, ಈ ತರ ಮಹಿಳೆಯರಿಗೆ ಏನೇನು ಬೇಕಾಗತ್ತೆ, ಏನೇನು ಅವಶ್ಯಕತೆ ಇದೆ, ಮನೆಯಲ್ಲಿ ಕೂತ್ಕೊಂಡು ಮಹಿಳೆಯರು ಉದ್ಯೋಗವನ್ನ ಹೇಗೆ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ನಾ ಇವತ್ತು ಇದನ್ನ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀನಿ. ನಮಸ್ಕಾರ. ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಈ ಒಂದು ಕಾರ್ಯಕ್ರಮ ಆ ಒಂದು ಎಲ್ಲರಿಗೂ ಉಪಯೋಗ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನಾವು ನಮ್ಮನ್ನ ಒಂದು ಆ ಇದು ಹೇಳ್ಕೊಳ್ಳೋಕ್ಕಿಂತ ಎಲ್ಲಾ ಮಹಿಳೆ ಉದ್ಯಮಿದಾರರು ಪರಿಚಯ ಮಾಡಿಸೋದು, ನನ್ನ ಪರಿಚಯ ಮಾಡಿಸೋದು ಅವ್ರು ಹೇಳ್ತಿದ್ದಾರೆ. ಅವರು ಮೂಲತಃ ಅವರು ಒಬ್ರು ಉದ್ಯಮಿದಾರರೇ. ಅವರು ಫುಡ್ ಪ್ರಾಡಕ್ಟ್ಸ್ ಇದ್ರೊಳಗೆಲ್ಲ ಅವರು ಒಂದು 25 ವರ್ಷಗಳಿಂದ ಅವರೆಲ್ಲ ಫುಡ್ ಪ್ರಾಡಕ್ಟ್ಸ್ ಮಾಡಿ ಇವತ್ತು ಸಾಕಷ್ಟು ಪ್ರಾಡಕ್ಟ್ಗಳು ದೇಶ ವಿದೇಶಗಳಿಗೆಲ್ಲ ಹೋಗ್ತಾ ಇದಾವೆ. ಅವರು ಎಲ್ಲ ಒಂದು ದೊಡ್ಡ ಉದ್ಯಮದಾರರಿದ್ದಾರೆ. ಬಹಳಷ್ಟು ಜನ ಇನ್ನು ಆರ್ಡರ್ಸ್ ಬರ್ತಾ ಇದಾವೆ. ಕಾಲಾನುಕೂಲ ಆಗಿ ಸ್ವಲ್ಪ ಅವ್ರಿಗೆ ಹೆಲ್ತ್ ಇಶ್ಯೂಗೆ ಒಂದು ಬಹಳಷ್ಟು ಕೆಲಸಗಳಾಗಿದ್ದಕ್ಕೆ ಸ್ವಲ್ಪ ಕಡಿಮೆ ಮಾಡಿದ್ದಾರೆ. ಅವ್ರ ಫುಡ್ ಪ್ರಾಡಕ್ಟ್ ತುಂಬಾ ಟೇಸ್ಟ್ ಏನೂ ಇರುತ್ತೆ. ಒಂದು ಚಿರೋಟಿ, ಚಕ್ಲಿ, ಬಹಳಷ್ಟು ಉಂಡೆಗಳು, ಹಬ್ಬಗಳು ಬಂದಾಗಂತೂ ಅವ್ರು ಗುರ್ಸಂಸ್ಕಿನೇ ಇರೋದಿಲ್ಲ. ಆದ್ರೂ ಎಲ್ಲ ಮಾಡ್ತಾ ಬಂದಿದ್ದಾರೆ. ಇನ್ನೂ ಅವ್ರಿಗೊಂದ್ ಸ್ವಲ್ಪ ಸಪೋರ್ಟ್ ಸಿಕ್ಕ್ರೆ ಇನ್ನೂ ಅವರು ದೊಡ್ಡ ಮಟ್ಟಿಗೆ ಈ ಒಂದು ಅವರು ಒಂದು ಸಪೋರ್ಟ್ ಇದ್ದಾರೆ. ನಾವು ಒಂದು ಈ ಫೀಲ್ಡ್ ಒಳಗ ಸ್ವಲ್ಪ ಒಂದು ಹೆಜ್ಜೆ ಇರ್ತಿದೀವಿ ಅಷ್ಟೇ. ನಾನು ಬೇಸಿಕಲಿ ನಾನು ಸ್ಟಿಚಿಂಗ್ ಇವೆಲ್ಲ ಹಾಗೆ ಮನೆ ಪೂರ್ತಿಗೆ ಅಷ್ಟೇ ಮಾಡ್ತಿರೋಳು. ಆದ್ರೆ ಹೆಣಿಗೆ ಅವೆಲ್ಲ ಮಾಡ್ತಾ ಇದ್ವಿ ಚಿಕ್ಕವಳಿದ್ದಾಗಿತ್ತ. ಆದ್ರೆ ಯಾವ್ದು ನಮ್ಗೆ ಅವಕಾಶ ಸಿಗ್ಲಿಲ್ಲ. ಆದ್ರ ಅದಕ್ಕೆ ಸಪೋರ್ಟ್ ಸಿಕ್ಕವ್ರು ನಮ್ಮ ಫ್ರೆಂಡ್ ಉಷಾ ಅವರು. ಅವರು ನೀವೊಂದು ಇಷ್ಟೊಂದೆಲ್ಲಾ ಕಲಿಯರೆ ನೀವ್ ಯಾಕೆ ಹೊರಗ್ ಬರೋದಿಲ್ಲ, ನಿಮ್ಗೆ ಏನೋ ಒಂದು ಸಪೋರ್ಟ್ ಸಿಕ್ಕರೆ ನೀವು ಒಂದು ಮುಂದೆ ಬೆಳೆಸ್ತೀರಿ ಅಂದು ಒಂದು ಇದು ನನಗೆ ಹೇಳಿದ್ದಕ್ಕೆ ನಾನು ಅವ್ರ ಜೊತೆ ಕೂಡಿ ಒಂದಷ್ಟು ಟ್ರೈನಿಂಗ್ಗಳು ಅವು ಇವು ಎಲ್ಲ ಅಡ್ಡಾಡಿದ್ಮೇಲೆ ನನಗೂ ಒಂದು ಧೈರ್ಯ ಬಂತು. ನಾವೊಂದು ಇವತ್ತು ಮಾತಾಡ್ತಿದೀನಿ ಅಂದ್ರೆ ನಾನು ಎಲ್ಲೂ ಹೊರಗೆ ಬಂದು ಮಾತಾಡ್ತಿರ್ಲಿಲ್ಲ ಅಂತ ಒಂದು ಧೈರ್ಯ ಕೊಟ್ಟಿದ್ದೆ ಈ ಒಂದು ಟ್ರೈನಿಂಗ್ ಇಂದ. ಆ ಒಂದು ಟ್ರೈನಿಂಗ್ ಒಳಗ ನಾವು ಸಾಕಷ್ಟು ಮಹಿಳೆಯರಿಗೆ ಒಂದು ಆ ಏನು ತಿಳ್ಕೊಂಡಿರೋದು ಅಂದ್ರೆ ಮಹಿಳೆಯರು ಎಲ್ಲರೂ ಉದ್ಯಮಿದಾರರೇ. ಯಾಕಂದ್ರೆ ಎಷ್ಟೊಂದು ಕೆಲ್ಸಗಳು ಇವತ್ತು ಮಾಡ್ತೀವಿ ಅಂದ್ರೆ ಗಂಡ್ಮಕ್ಳು ಎಲ್ಲರೂ ಉದ್ಯಮದಾರ ಮಾಡ್ಕೊಂಡ್ ಬಂತಾರೆ. ಆದ್ರೆ ಹೆಣ್ಮಕ್ಳು ಸಹಿತ ಒಂದು ಉದ್ಯಮಿದಾರರೇ ಅಂತ ಅನ್ಬೋದು. ಯಾಕಂದ್ರೆ ಮನೆಯಿಂದ ಕೆಲ್ಸಗಳು ಅಂದ್ರೆ ಎಲ್ಲಾ ನಾಲೆಜು ಅವ್ರಿಗೆ ಇರುತ್ತೆ. ಯಾವ್ದು ಇರಂಗಿಲ್ಲ ಅನ್ನಂಗಿಲ್ಲ. ಒಂದು ಮನೆ ಕೆಲ್ಸಗಳೇ ಅಂತಂದ್ರೂ ಒಂದು ಕಂಪನಿ ನಡೆಸ್ಕೊಂಡು ಹೋಗುವಷ್ಟು ಕೆಪಾಸಿಟಿ ಹೆಣ್ಮಕ್ಳಿಗೆ ಇರ್ತೈತಿ ಅನ್ಬೋದು. ಅದೇ ರೀತಿ ನಾವು ಒಂದು ಕಿಡ್ಸ್ ಗಾರ್ಮೆಂಟ್ಸು, ನ್ಯೂ ಬಾರ್ನ್ ಬೇಬಿ ಬಟ್ಟೆಗಳು, ಜಬ್ಲ ಇರ್ಬೋದು, ಕುಂಚಿಗೆ ಇರ್ಬೋದು, ಆ ತರ ಎಲ್ಲ ನಾನು ಸಾಕಷ್ಟು ಟ್ರೈನಿಂಗ್ ಅಟೆಂಡ್ ಆಗಿದ್ದೆ. EDP ಇವೆಲ್ಲ ವುಮನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, ಎಂಪವರ್ಮೆಂಟ್ ಪ್ರೋಗ್ರಾಮ್ ಎಲ್ಲ ಅಟೆಂಡ್ ಆಗಿದ್ದೆ. ಅದ್ರೊಳಗೆ ಅವ್ರು ಹೇಳಿದ್ದಂದ್ರ ನಿಮ್ದು ಏನ್ ಕೆಪಾಸಿಟಿ ಐತಿ, ನೀವು ಅದನ್ನ ಹೊರಗ್ ಬರ್ಬೋದು. ಮನೆಯಲ್ಲೇ ಕುತ್ಕೊಂಡ್ಬಿಟ್ರೆ ನಾವು ಯಾರು ಹೊರಗ್ ಬರಕ್ ಆಗಲ್ಲ. ಆಮೇಲೆ ದುಡಿಮೆ ಬೇಕಂದ್ರ ಮನ್ಷ ಯಾರಾದ್ರೂ ಒಂದು ದುಡಿಮೆ ಯಾಕಂದ್ರೆ ನಾವು ಮನೆ ನಮ್ ಕಡೆ ಇಲ್ಲ ಅಂತಲ್ಲ. ಆದ್ರೆ ಟ್ಯಾಲೆಂಟ್ ಹೊರಗ್ ಹಾಕಕ್ ಒಂದು ಹಾದಿ ಬೇಕಾಗಿರುತ್ತೆ.
ಆ ಒಂದ್ ಹಾದಿಗ ಇಂಥ ಒಂದ್ ಪ್ರೋಗ್ರಾಮ್‌ಗಳ್ ನಾವ್ ಟ್ರೈನಿಂಗ್ ಅಟೆಂಡ್ ಆದಾಗ ಮಾತ್ರ ಸಿಗ್ತೈತ್ ಅಂತ ಹೇಳ್ಬೋದು. ಅಲ್ಲಿ ನಮ್ ಟ್ರೈನಿಂಗ್‌ಗಳು ಸಿಕ್ಕಾಗ ನಾವು ಹೊರಗಿಂದ ಜಗತ್ತನ್ನ ನಾವು ಚಿಕ್ಕವರಿದ್ದಾಗೆಲ್ಲ ನಮ್ಗ್ ಇಂಥ ಒಂದ್ ಅವಕಾಶ ಇರ್ಲಿಲ್ಲ. ಆದ್ರೆ ಈಗಿನ ಮಕ್ಕಳಿಗೆಲ್ಲ ಸಾಕಷ್ಟು ಆಹ್, ಮೊಬೈಲ್‌ಗಳದಾವು. ಎಲ್ಲಾ ಅವ್ರಿಗೆ ನಾಲೆಡ್ಜ್ ಟ್ರೈನಿಂಗ್ ಯೂಟ್ಯೂಬ್ ಅವು ಇವೆಲ್ಲ ಸಾಕಷ್ಟು ಇವು ಇರ್ತಾವ್. ಗೂಗಲ್‌ನಾಗ ಇರುತ್ತ. ಅದ್ರೊಳಗೆಲ್ಲ ಟ್ರೈನಿಂಗ್‌ಗಳನ್ನು ತಗೊಂಡು ಅವ್ರು ಮುಂದ್ ಬರ್ಬಹುದು. ಅದು ಒಂದು ಗಾರ್ಮೆಂಟ್ಸು ಇದ್ರೊಳಗೆಲ್ಲ ಮಾಡ್ತಾ ಮಾಡ್ತಾ ಈಗ ಎಷ್ಟು ನನ್ನ ಉದ್ದೇಶ ಏನಂದ್ರೆ ಹೆಣ್ಮಕ್ಳು ಎಲ್ಲಾರು ಒಂದಿಲ್ದ ಒಂದು ಕೆಲ್ಸಗಳನ್ನ ದುಡಿಮೆ ಅಂತ ಈಗ ಗಂಡ್ಮಕ್ಳು ದುಡಿತಾರ ಅಂತ ಹೇಳಿ ನಾವು ಖಾಲಿ ಕುಂದ್ರಬಾರ್ದು. ಏನಾರ ಒಂದ್ ಕೆಲ್ಸ ಮಾಡ್ತಾ ಅದ್ರೊಳಗ್ ಇನ್ವಾಲ್ವ್ ಆದ್ರೆ ಒಂದು ನಮ್ದು ಮೈಂಡ್ ನಾವು ಆರಾಮಾಗಿರ್ತೀವಿ. ಒಂದ್ ಕೆಲಸದೊಳಗ ನಾವು ತೊಡಕೊಂಡಿರ್ತೀವಿ. ಇಲ್ಲ ಅಂದ್ರೆ ಬರೇ ನಮ್ದು ಟಿವಿ ನೋಡೋದ್ ಇರ್ಬೋದು, ಅದೇ ಇರ್ಬೋದು. ಈ ಕಡೆ ನಾವು ಬೆಳ್ಳಾಡಬಾರ್ದು. ಯಾವತ್ತು ಒಂದು ಕೆಲ್ಸ ನಾವು ಇನ್ವಾಲ್ವ್ ಆದ್ವಿ ಅಂದ್ರ ಸಾಕಷ್ಟು ಟ್ಯಾಲೆಂಟ್ ಇರತ್ತ. ಆದ್ರ ಹೊರಗ್ ಬರಂಗ್ ಒಂದ್ ಅವಕಾಶ ಇರಂಗಿಲ್ಲ ಅಷ್ಟೇ. ಆದ್ರೆ ಇಂಥ ಒಂದು ಕೆಲ್ಸಗಳನ್ನ ನಾವು ತೊಡಸ್ಕೊಂಡ್ಬಿಟ್ರೆ ನಾವು ಸಾಕಷ್ಟು ದುಡಿಮೆ ನಮ್ದಾಗಿ ಯಾವತ್ತೂ ನಾವು ಕೈ ಒಡ್ಡುವಂತದ್ದು ಬರೋದಿಲ್ಲ. ನಮ್ದಾದ ಕೆಲ್ಸಗಳನ್ನ ನಾವು ಮಾಡ್ಕೋಬಹುದು. ಸಾಕಷ್ಟು ನಾವು ಒಂದು ಕಿಡ್ಸ್ ಗಾರ್ಮೆಂಟ್ಸ್ ಅಂತ ಮನೆ ಒಳಗೆ ಮಾತ್ರ ನಾವು ಸೀಮಿತವಾದಕ್ಕಿನ್ನ ಹೊರಗ್ ತಂದವ್ರು ಅವ್ರು. ಸಾಕಷ್ಟು ಟ್ರೈನಿಂಗ್‌ಗಳಾಗ್ಲಿ ನಂದು ಸ್ವದೆಯಲ್ಲೇ ಹೊಲಿಗೆ ಮಕ್ಕಳದು ದುವಟಿ, ಕುಂಚಣಿ ಅಂತಾವೆಲ್ಲ ಮಾಡ್ತಾ ಇದ್ದೆ. ಬ್ಲೌಸ್ ಅದು ಎಲ್ಲಾ ಹೊಲಿತಿದ್ದೆ. ಆದ್ರ ಈ ವರ್ಷದೊಳಗ ಸ್ಪೆಷಲೈಜೇಷನ್ ಮಾಡ್ಬೇಕ್ ಅನ್ಕೊಂಡಿದ್ದೆ. ಹಂಗೆ ಮಾಡ್ತಾ ಮಾಡ್ತಾ ನಾವೊಂದು SS ಸ್ಪೇಷಿಯಲ್ ಅಂತ ಸ್ವಾವಲಂಬಿ ಸಖಿ ಪ್ರೊಡ್ಯೂಸರ್ಸ್ ಕಂಪನಿ ಅಂತ ಹುಬ್ಳಿಯಲ್ಲಿ ನಂದೊಂದು ಶಿರು ಪಾರ್ಕಲ್ಲಿ ಶಾಪ್ ಅದ. ಅಲ್ಲಿ ನಾವು ಈಗ ಆ ಕಂಪನಿ ಒಳಗೆ ನಾವು ಒಂದು 300 ಜನ ಮಹಿಳೆಯರಿದ್ದೇನೆ. ಅಲ್ಲಿ ಒಂದು 10 ಜನ ಡೈರೆಕ್ಟರ್ ಅದೇವ್ ನಾವು. 10 ಡೈರೆಕ್ಟರ್ ಒಳಗ ನಾನು ಒಬ್ರು, ಅವ್ರು ಕಂಪನಿ ಫಾರ್ಮದಾಗ ಅವ್ರು ಒಬ್ರು ಡೈರೆಕ್ಟರ್. ಹಿಂಗಾಗಿ ಆ ಕಂಪನಿ ಒಳಗ ಈಗ ನಾವು ಎಲ್ಲ ಮಾಡ್ತಾ ಇದ್ದಿಲ್ಲ. ಆರಿ ವರ್ಕ್ ಇರ್ಬೋದು. ಆ ಸಾಕಷ್ಟು ಬಟ್ಟೆಗಳು ವೆರೈಟೀಸ್ ಕುರ್ತಾ, ಚೂಡಿದಾರ್, ಬಂಜಾರ ವರ್ಕ್ ಟ್ರೈನಿಂಗ್ ಕೊಡ್ತಾ ಇದೀವಿ. ಆಮೇಲೆ ಆರಿ ವರ್ಕ್ ಟ್ರೈನಿಂಗ್ ಕೊಡ್ತಾ ಇದೀವಿ. ಸಾಕಷ್ಟು ಮಹಿಳೆಯರಿಗೆಲ್ಲ ಭಾಗವಹಿಸಿ ಇಲ್ಲೆಲ್ಲ ಮಾಡ್ತಾ ಇದಾರೆ. ಆ ಒಂದು ಅವ್ರು ಮಾಡಿದಂತ ಪ್ರಾಡಕ್ಟ್ ಅನ್ನ ನಾವು ಇಲ್ಲಿ ನಮ್ ಶಾಪ್ ಒಳಗಿಟ್ಟು ನಾವು ಸೇಲ್ ಮಾಡ್ತಾ ಇದೀವಿ. ಒಂದು ಏನಂದ್ರೆ ನಾವು ಮಹಿಳೆಯರು ಒಬ್ರಿಗೊಬ್ರು ಯಾರ್ ಏನ್ ಟ್ಯಾಲೆಂಟ್ ಅದ ಅವ್ರನ್ನ ನಾವು ಒಗ್ಗೂಡ್ಸೋದೇ ಒಂದು ನಮ್ ಕೆಲ್ಸ. ಯಾಕಂದ್ರ ಹಂಗ್ ಕೂಡ್ದಾಗ ಒಬ್ರಿಗೊಬ್ರು ಬೆಳಸಕ್ ಒಬ್ರು ಬೇಕಾಗತ್ತ. ಯಾರೂ ನಮಗ್ ಸಪೋರ್ಟ್ ಇಲ್ಲ ಅಂದ್ರೆ ನಾವ್ ಯಾರೂ ಹೊರಗ್ ಬರಾಕ್ ಆಗೋದಿಲ್ಲ. ಅಂತ ಒಂದ್ ಇವತ್ತು ಮಾಡ್ತಾ ಇದೀವಿ. ಸಾಕಷ್ಟು ಮಹಿಳೆಯರು ಕೂಡಿ ಅದನ್ನ ಕೆಲ್ಸ ಮಾಡ್ತಾ ಇದಾರೆ. ಅವ್ರ್ ಮಾಡಿ ಅವ್ರ ಕಾಲ್ ಮ್ಯಾಗ ಅವ್ರು ನಿಂತುಕೊಂಡ್ರೆ ಇವತ್ತು ಏನೋ ಒಂದು ಮಹಿಳೆಯರಾಗಿ ಅಲ್ಲೇ ಇಲ್ಲೇ ನಾವು ಮಾತಾಡೋಕ್ಕಿಂತ ಇಂಥ ಒಂದ್ ಕೆಲಸದೊಳಗ ನಾವು ತೊಡಸ್ಕೊಂಡ್ಬಿಟ್ರೆ ಅವ್ರದ್ದು ಒಂದು ದುಡಿಮೆ ಆಗ್ತದ. ಆಮೇಲೆ ಯಾವತ್ತೂ ಯಾರಿಗೂ ಕೈ ಒಡ್ಡೋದ ಜೀವನದಾಗ ಬರೋದಿಲ್ಲ. ಈ ಒಂದು ಬರೀ ಇದಷ್ಟೇ ನಂದು ಇನ್ನೂ ಒಂದ್ ಆಸೆ ಏನೇ ಅಂದ್ರೆ ಇಷ್ಟು ದಿವಸ ನಾವು ಏನೋ ಒಂದ್ ಬೆಳ ಉದ್ದಿಮೆದಾರಯಾಗಿ ಮಾಡ್ಬೇಕನ್ನೋದು ಒಂದ್ ಇನ್ನೂ ಇತ್ತ. ಸಣ್ಣ ಮಕ್ಳಿಗೂ ನಾವು ಇದ್ರ ಬಗ್ಗೆ ಮಾಹಿತಿ ಕೊಡ್ಬೇಕಂತ. ಯಾಕಂದ್ರ ಬರೇ ಸಣ್ಣ ಮಕ್ಳ ಅಂದ್ರೆ ಈಗ 5, 6ನೇಂತ ಸ್ಟ್ಯಾಂಡರ್ಡ್ 6 ಸ್ಟ್ಯಾಂಡರ್ಡಿಗ್ ಹೋಗ್ತದ ಹುಡ್ಗಿಯರ್. ಆದ್ರೆ ಏನಂದ್ರ ಖರ್ಚು ಮಾಡೋದು ಇದು ಮಾಡೋದು ಅಷ್ಟೇ ಮಾಡ್ತಿರ್ತಾರ. ಆದ್ರ ತಮ್ಮ ಕೆಲ್ಸಗಳನ್ನ ತಾವು ಮಾಡ್ಬೋದು. ಈಗ ಮನಿ ಒಳಗ್ ಏನೋ ಒಂದು ಚಿಕ್ಕ ಪುಟ್ಟ ಏನೋ ಒಂದ್ ಹೊಲಿಗೆ ಇರ್ಬೋದು. ಏನೋ ಒಂದು ಅವಂದು ನಾವ್ ತಾಯಿ ಆದವ್ರು ನಾವು ಅವ್ರಿಗೆ ಹೇಳಿಕೊಟ್ರೆ ನಾಳೆ ಅವ್ರ ಡ್ರೆಸ್‌ಗಳು ಇರ್ತಾವ್. ಡ್ರೆಸ್ ಮ್ಯಾಲ ನಮ್ಗೂ ಗುಂಡಿ ದರ್ವಂದಕ್ಕೂ ಬಟನ್ ಹಚ್ಚಕ್ಕೂ ಒಬ್ಬೊಬ್ರು ಟೈಲರ್ ಕಡೆ ಕೊಡ್ತಾರ. ಒಂದ್ ಮನಿಯೊಳಗ್ ಒಂದೊಂದ್ ಮಷೀನ್ ಇಟ್ಟ್ ಬಿಟ್ರ ಯಾವತ್ತೂ ಯಾರು ಹೊರಗ್ ಹೋಗಂಗಿಲ್ಲ. ಹಂಗ ಮನಿ ಒಳಗನೆ ಇದ್ದು ಕೆಲವೊಂದ್ ಎಷ್ಟೋ ಖರ್ಚುಗಳನ್ನ ನಾವು ಉಳಿಸ್ಕೋಬಹುದು. ಒಂದ್ ಮಷೀನ್ ಇದ್ರ ಅಷ್ಟ್ ಇಷ್ಟಂದ್ರ ಅದ್ರದ್ದ ಬೆಲೆನೆ ಕಟ್ಟಾಕ್ ಹೋಗಂಗಿಲ್ಲ. ಮೊನ್ನೆ ಒಬ್ರು ಹೇಳ್ತಾ ಇದ್ರು ನಮಗೆ, "ಏನ್ ಮಷೀನ್ ಐತನ್ ನೋಡ್ರಿ." ಮತ್ ನಾನ್ ಇಷ್ಟು ದಿವ್ಸ ಏನೋ ನಾ ಎಂದೂ ಮಷೀನ್ ಮ್ಯಾಗ್ ಕುಂತಿಲ್ಲ. ಆದ್ರ ಇವತ್ ನನ್ ಮಷೀನ್ ಮನ್ಯಾಗ ಐತಂದ್ರ ಎಷ್ಟೊಂದ್ ಕೆಲ್ಸ ನಾನ ಮಾಡ್ಕೋತಿದ್ವು. ಮಾಡ್ಕೊಂತೀನಿ ಅನ್ನೋದ್ರೊಳಗ ಎಷ್ಟು ಉಳಿದೈತಿ ಅನ್ನೋದು ಅದನ್ನು ವಿಚಾರ. ಅದು ಒಂದು ದುಡಿಮೆ ಇದ್ದಂಗ ನಮಗ. ಯಾಕ ಮನಿದ್ ಉಳಿಸ್ತೇವಲ್ರಿ. ನಾವೇನ್ ಹೋಗಿ ಇನ್ನೊಬ್ರ ಕಡೆ ದುಡಿಯೋದಲ್ಲ. ನಮ್ದು ನಾವು ಉಳಿಸ್ಕೊಂಡೇವಂದ್ರು ಅದು ನಮ್ ದುಡಿಮೆನೆ. ಅದಕ್ಕ ಆ ತರ ಎಲ್ಲ ನಾವು ಮಾಡ್ಕೊಂತ ಹೋದ್ರ ಮಕ್ಕಳಿಗೂನು ಒಂದ್ ಸ್ವಲ್ಪ ನಾವ್ ನಾಲೆಡ್ಜ್ ಹುಡುಗಿಯರಿಗೆ ಸ್ವಲ್ಪ ನಾಲೆಡ್ಜ್ ಕೊಂಡ್ ಹೋದ್ವಿ ಅಂದ್ರ ಎಲ್ಲಾ ಹುಡುಗಿಯರು ತಾವು ಬೆಳಿತಾರ. ಯಾರಿಗೂ ಕೈ ಒಡ್ಡು ಅದು ಬರುದಿಲ್ಲ ಜೀವನದಾಗ. ನಂದು ಟೈಲರಿಂಗ್ ಅಂದ್ರ ನಾನು ಎಷ್ಟೋ ಜನಕ್ಕ ಟೈಲರಿಂಗ್ ಅಂದ್ರೆ ಅಯ್ಯೋ ಟೈಲರಿಂಗ್ ಅನ್ಬೋದು. ಆದ್ರ ಟೈಲರಿಂಗ್ ಒಳಗನ ಜೀವನ ಸಾಕಷ್ಟು ದುಡ್ಕೋಬಹುದು ಅಂತ ನಾ ಹೇಳ್ತೀನಿ.
ಯಾಕಂದ್ರೆ ಒಬ್ರಿಗೊಬ್ರು ಸಪೋರ್ಟ್ ಇರ್ಬೋದು. ಆ ಒಂದು ಬರೇ ₹50 ಬೇಕಾದಂಗೆ ದುಡ್ಕೋಬಹುದು. ಬರೀ ಒಂದ್ ₹1000 ಹಾಕೊಟ್ರ ₹50 ಇರುತ್ತೆ ಗಳಿಸ್ಬೋದು. ಆ ಒಂದ್ ₹50 ಒಂದ್ ದಿವಸಂತ ನಾವು ತರಕಾರಿ ಇರ್ಬೋದು, ಒಂದ್ ಹಾಲಿನ ಪ್ಯಾಕೆಟ್ ಇರ್ಬೋದು, ನಾವು ಅಷ್ಟು ದುಡ್ಕೋಬಹುದು ಅಂತ ಹೇಳ್ತಾ ಸಾಕಷ್ಟು ಮಹಿಳೆಯರು ಈ ಒಂದು ನನ್ನೇಜ್ ಹೋಮ್ ಒಂದು ಇದ್ರ ಹಿಡ್ಕೊಂಡಿದ್ದೀನಿ. ಆದ್ರೆ ಎಲ್ಲಾ ಮಹಿಳೆಯರು ಹುಡುಗಿಯರು ಎಲ್ಲರಿಗೂ ನಾವು ಕಲಿಸಿ ಅವರು ಬೆಳಿಬೇಕು, ಇನ್ನೊಬ್ಬರು ಬೆಳೆಸ್ಬೇಕು ಅನ್ನೋ ಉದ್ದೇಶ ನಮ್ದದ. ಥ್ಯಾಂಕ್ ಯು ಸೋ ಮಚ್. ಸ್ನೇಹಿತರೆ, ಈಗ ಅವರು ಮಾತಾಡೋದು ನೀವು ಕೇಳಿದ್ರಿ. ಅವ್ರ ಆಸೆಗಳೆಲ್ಲ ಅವ್ರ ಕನಸಲ್ಲೆಲ್ಲ ಈಡೇರ್ಲಿ ಅಂತ ನಾನು ಆಸೆ ಪಡ್ತೀನಿ. ಅದೇ ರೀತಿ ಈಗ ಅವರೇ ಹೇಳಿದ್ರು, ಮನೆಯಲ್ಲಿ ಒಂದು ಮಷೀನ್ ಇದ್ದು ಬಿಟ್ರೆ ನಮ್ಗೆ ಎಷ್ಟೋ ಅನುಕೂಲ ಆಗುತ್ತೆ ಅಂದ್ರೆ. ಇವಾಗ ನಾವು ಹೊರಗಡೆ ಒಂದು ಬ್ಲೌಸ್ ತಗೊಳಕ್ ಹೋಗ್ಲಿ, ಅವರೇ ಹೇಳಿದಂಗೆ ಒಂದು ಹೊಲಿಗೆ ಹಾಕಕ್ ಹೋಗ್ಲಿ, ನಾವು ಎಷ್ಟು ಕಳಿಸ್ತೀವಿ ಅನ್ನೋಕ್ಕಿಂತ ಜಾಸ್ತಿ ನಾವೇ ಏನು ಉಳಿಸ್ಕೊಂಡಿಲ್ಲ, ಅದೇ ಬೇಕಾದಷ್ಟು ನಮ್ಗೆ ಗಳಿಕೆ ಆಗುತ್ತೆ. ಸೊ ಆದ್ರಿಂದ ಅವ್ರು ಹೇಳಿದ್ದನ್ನ ಎಲ್ಲಾರು ಮನ್ಸಿಗೆ ತಗೊಂಡು ಅವರು ಸುಮಾರು ಆರಿ ವರ್ಕ್ ಕ್ಲಾಸಸ್ ಎಲ್ಲ ಮಾಡ್ತಾರೆ, ಬಂಜಾರ ಕ್ಲಾಸಸ್ ಎಲ್ಲ ಮಾಡ್ತಾರೆ, ತುಂಬಾ ಚೆನ್ನಾಗಿ ಮಾಡ್ತಾರೆ. ಸೊ ನಿಮ್ಮಲ್ಲಿರೋ ಏನೇ ಟ್ಯಾಲೆಂಟ್ ಇದ್ರು ಅದನ್ನ ದಯವಿಟ್ಟು ಹೊರಗಡೆ ಹಾಕಿ ಜನತೆಗೆ ಅದ್ರ ಬಗ್ಗೆ ನಾಲೆಜ್ ಕೊಡ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ಇದರಲ್ಲಿ ಸಿಗ್ತೀನಿ.